ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ಈ ವಿಡಿಯೋ ಯಾರಿಗಪ್ಪ ಅಂತಂದ್ರೆ ಜರ್ಮನಿ ಒಳಗಿರೋ ನರ್ಸಸ್ಗೆ ಮತ್ತು ಇನ್ಯಾರ ನರ್ಸಸ್ ಜರ್ಮನಿಗೆ ಬರ್ಬೇಕನ್ನತ್ತಾರಲ್ಲ ಅವ್ರಿಗೆ ಇದು ವಿಡಿಯೋ. ಇದನ್ನು ದಯವಿಟ್ಟು ಯಾರೂ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಈ ವಿಡಿಯೋ ಮುಖಾಂತರ ಇದು ವಿಡಿಯೋ ಮಾಡೋದು ಮೇನ್ ಉದ್ದೇಶ ಏನಪ್ಪ ಅಂತಂದ್ರೆ ಜರ್ಮನ್ ಲ್ಯಾಂಗ್ವೇಜ್ ಬಗ್ಗೆ ಏನು ನಾನು ಹೇಳ್ತೀನಪ್ಪ ಅಂತಂದ್ರೆ ಜರ್ಮನ್ ಲ್ಯಾಂಗ್ವೇಜ್ ನರ್ಸಸ್ಗಳಿಗೆ ಇಲ್ಲಿ ಭಾಳ ಇಂಪಾರ್ಟೆಂಟ್. ಸೊ ನೀವು ಈಗ ಜರ್ಮನ್ ಲ್ಯಾಂಗ್ವೇಜ್ ಯಾರ್ಯಾರು ಕಲಿಯತ್ತಿರಲ್ಲ, ಸೊ ನೀವು ಏನು ಮಾಡತ್ತಾರಪ್ಪ ಅಂತಂದ್ರೆ ಸೊ ನಿಮಗೆ ಟೆಲ್ಕೊಳಗೆ ಸ್ಪೆಷಲಿ ಟೆಲ್ಕೊಳಗೆ ಯಾರ್ಯಾರು ಎಕ್ಸಾಮ್ ಬರೆಯತ್ತಾರಲ್ಲ ಅವ್ರು ಏನು ಮಾಡತ್ತಾರೆ, ಜಸ್ಟ್ ಫಾರ್ ಎಕ್ಸಾಮಿಗೆ ಅಷ್ಟೇ ನೀವು ಲ್ಯಾಂಗ್ವೇಜ್ ಕಲಿಯತ್ತೀರಿ. ಸೊ ನಿಮಗೆ ಮೊದಲೇ ಕ್ವಶನ್ ಪೇಪರ್ ಸಿಕ್ಬಿಡತ್ತಾವ. ಸೊ ಹಿಂಗಾಗಿ ನೀವು ಜಸ್ಟ್ ಫಾರ್ ಎಕ್ಸಾಮ್ಗೆ ಅಷ್ಟು ಲ್ಯಾಂಗ್ವೇಜ್ ಮಾಡತ್ತೀರಿ. ಸೊ ಆ ಥರ ನೀವು ಯಾರಾದ್ರು ಈಗ ಏನಾರ ಮಾಡತ್ತಿದ್ರೆ ದಯವಿಟ್ಟು ಅದನ್ನು ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಯಾಕಂದ್ರೆ ಇಲ್ಲಿ ಬಂದ ಮೇಲೆ ನೀವು ಭಾಳ ಪ್ರಾಬ್ಲಮ್ಸ್ ಫೇಸ್ ಆಗುತ್ತೆ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಈಗ ನನಗೆ ಗೊತ್ತಿರೋರು ಒಂದು 3 to 4 ಮೆಂಬರ್ಸ್ ಅವ್ರ ಜಾಬಿಂದ್ರೆ ತೆಗೆದಾರೆ ಜಸ್ಟ್ ಫಾರ್ ಲ್ಯಾಂಗ್ವೇಜ್ ಸಂಬಂಧ. ಲ್ಯಾಂಗ್ವೇಜ್ ಸರಿಯಾಗಿ ಮಾತಾಡೋಕ್ಕೆ ಬರಲಿಲ್ಲ ಅಂತಂದು ಅವ್ರು ತೆಗೆದಾರೆ. ಸೊ ಹಾಗಾಗಿ ದಯವಿಟ್ಟು ಯೋಚನೆ ಮಾಡಿರಿ, ನೀವು ಇಲ್ಲಿ ಲ್ಯಾಂಗ್ವೇಜ್ ಎಕ್ಸಾಮ್ ಸಂಬಂಧ ಅಷ್ಟೇ ಓದಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ಜರ್ಮನಿಗೆ ಬಂದು ಇಲ್ಲಿ ನೀವು ಲೈಫ್ ಲೀಡ್ ಮಾಡಬೇಕಾಗತ್ತೆ. ಸೊ ಡಾಕ್ಟರ್ ಜೊತೆ ನೀವು ರೌಂಡ್ಸ್ ಮಾಡಬೇಕಿರತ್ತೆ, ಪೇಷಂಟ್ ಜೊತೆ ಮಾತಾಡಬೇಕಿರತ್ತೆ. ಸೊ ನಿಮಗೆ ಹೆಂಗೆ ಕ್ವಶನ್ ಪೇಪರ್ ಸಿಗ್ತಾವಲ್ಲ ಹಂಗೆ ಜರ್ಮನಿಗೆ ಬಂದಮೇಲೆ ನಿಮ್ಗೆ ಯಾರಿಗೂ ಸ್ಕ್ರಿಪ್ಟ್ ಬರೆದು ಕೊಡಲ್ಲ, ಈ ಥರ ಮಾತಾಡ್ರಿ ಈ ಥರ ಮಾತಾಡ್ರಿ ಅಂತ. ಸೊ ಇಲ್ಲಿ ನೀವು ಸ್ವಂತಾಗಿ ಮಾತಾಡಬೇಕು. ಸೊ ಯಾರಾದರೂ ನೀವು ಬರೀ ಎಕ್ಸಾಮಿಗೆ ಅಷ್ಟೇ ಓದಾತಿರಪ್ಪ ಅಂದ್ರೆ ದಯವಿಟ್ಟು ಓದಕ್ಕೆ ಹೋಗ್ಬೇಡ್ರಿ. ಸೊ ಅದ್ರ ಸಂಬಂಧಾಗಿ ನಿಮ್ಗೆ ಒಂದೊಂದು ಸಜೆಷನ್ ಅಂತ ತಿಳ್ಕೊರಿ, ಇಲ್ಲ ರಿಕ್ವೆಸ್ಟ್ ಅಂತ ತಿಳ್ಕೊರಿ. ಸೊ ಲ್ಯಾಂಗ್ವೇಜ್ ಯಾರ್ಯಾರು ಕಲಿಯತ್ತಾರ ಲ್ಯಾಂಗ್ವೇಜ್ ಚಂದಂಗೆ ಕಲೀರಿ, ಕರೆಕ್ಟಾಗಿ ಕಲೀರಿ. ಸೊ ಜಲ್ದಿ ನೀವು ಬರಬೇಕಂತ ಈ ಥರ ಮಾಡತ್ತಾರೆ, ಜಲ್ದಿ ಬಂತಾರೆ ಜಲ್ದಿ ಬರ್ತಾರೆ ಮತ್ತು ಜಲ್ದಿ ಹೋಗೋದಾಗತ್ತೆ. ಸೊ ಆ ಥರ ಆಗ್ಬಾರ್ದಂದ್ರಪ್ಪ ಅಂತಂದ್ರೆ ಲ್ಯಾಂಗ್ವೇಜ್ ಸರಿಯಾಗಿ ಕಲೀರಿ. ಹೋಗಲಿ ಅದು ನಾನು ಇಲ್ಲಿ ಬರೋಕೆ 1 ಇಯರ್ ಆಗೈತಿ ಲ್ಯಾಂಗ್ವೇಜ್ ಎಲ್ಲ ಹಿಡ್ಕೊಂಡು ಪ್ರೊಸೆಸಿಂಗ್ ಎಲ್ಲ ಹಿಡ್ಕೊಂಡು. ಸೊ ಯಾರೂ ಅವಸರ ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತು ಒಂದಷ್ಟು ಜನ ಇದು ಕ್ವಶನ್ ಪೇಪರ್ ಸಿಗಂತಲೇ ಯಾರು A1 B1 A1 A2 B1 ಯಾರೂ ಓದತ್ತಿಲ್ಲ, ಡೈರೆಕ್ಟ್ B2 ಎಕ್ಸಾಮ್ ಓದಕ್ಕೆ ಕೊಡತ್ತಾರೆ. ಸೊ ಆ ಥರ ನೀವು ಯಾರೋ ಮಾಡಕ್ಕೆ ಹೋಗ್ಬೇಡ್ರಿ ಜಲ್ದಿ ಬರೋ ಸಂಬಂಧ. ಯಾಕಂದ್ರೆ ನೀವು ಇಲ್ಲಿ ಭಾಳ ಪ್ರಾಬ್ಲಮ್ ಫೇಸ್ ಮಾಡೋದಾಗತ್ತೆ. ಸೊ ಹಾಗಾಗಿ ಲ್ಯಾಂಗ್ವೇಜ್ ಸರಿಯಾಗಿ ಕಲೀರಿ. ನೀವು ಎಷ್ಟು ಲ್ಯಾಂಗ್ವೇಜ್ ಸರಿಯಾಗಿ ಕಲಿತೀರಿ ಅಷ್ಟು ನಿಮ್ದು ಲೈಫ್ ಜರ್ಮನಿ ಒಳಗೆ ಚಲೋ ಇರುತ್ತೆ. ಸೊ ನಿಮಗೆ ಇಲ್ಲಿ ಇನ್ಸೆಕ್ಯೂರ್ ಫೀಲ್ ಆಗಲ್ಲ. ಈಗ ಆ್ಯಕ್ಚುಲಿ ಫಾರ್ ಎಕ್ಸಾಂಪಲ್ ನಾನು ಬಂದೆ ಇಲ್ಲಿ 3 ವರ್ಷ ಆಯ್ತು. ಸೊ ಟಿಲ್ ನನಗೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ ಲ್ಯಾಂಗ್ವೇಜ್. ಮತ್ತು ನಾನು ಗೋಯ್ತೆ ಒಳಗೆ ಮಾಡಿದ್ದೀನಿ, ಎಕ್ಸಾಮ್ ಬರ್ತೀನಿ ನಾನು ಗೋಯ್ತೆ ಒಳಗೆ. ಈ ಥರ ಮೆಟೀರಿಯಲ್ ಸಿಗತ್ತೆ ಬಟ್ ಕ್ವಶನ್ ಪೇಪರ್ ಈ ಥರ ಸಿಗಲ್ಲ. ಸೊ ದಯವಿಟ್ಟು ಅದಕ್ಕೆ ನಿಮಗೆ ಹೇಳತ್ತೀನಿ, ಲ್ಯಾಂಗ್ವೇಜ್ ಯಾರ್ಯಾರು ಕಲಿಯತ್ತಾರಲ್ಲ ಆರಾಮಾಗಿ ಕಲೀರಿ, ಸ್ಟೆಪ್ ಟು ಸ್ಟೆಪ್. ಸೊ ಯಾರೂ ಜಲ್ದಿ ಹೋಗತ್ತಾರ ಮತ್ತು ಯಾವುದೋ ನಮ್ಮ ಫ್ರೆಂಡ್ ಜಲ್ದಿ ಹೋಗ್ಯಾನ ಆ ಥರ ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಲ್ಯಾಂಗ್ವೇಜ್ ಸರಿಯಾಗಿ ಕಲೀರಿ. ಲ್ಯಾಂಗ್ವೇಜ್ ಎಷ್ಟು ನೀವು ಸರಿಯಾಗಿ ಕಲಿತೀರಿ ಅಷ್ಟು ನಿಮಗೆ ಇಲ್ಲಿ ಭಾಳ ಹೆಲ್ಪ್ ಆಗುತ್ತೆ. ನಾನು ಹಿಂಗೆ ಹೇಳತ್ತಾರಂತ ಯಾರೋ ನೀವು ಮತ್ತು ಹೆದರಾಕೋದು ಹೋಗಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಅದನ್ನ ಅಡ್ವೈಸ್ ಕೊಡತ್ತೇನೆ ನಿಮಗೆ. ಯಾಕಪ್ಪ ಅಂತಂದ್ರೆ ನೀವು ಅಷ್ಟೆಲ್ಲ ಕಷ್ಟಪಟ್ಟು ಬರ್ತೀರಿ, ಇಲ್ಲಿ ಬಂದು ಬರ್ತೀರಿ, ಆಮೇಲೆ ನಿಮ್ಗೆ ಜಾಬ್ದು ನೀವು ಇಲ್ಲಿಂದ ಜಾಬ್ನ ತೆಗೆದ್ರೆ ಏನು ಮಾಡ್ತಾರೆ ಆಮೇಲೆ. ಸೊ ಆ ಥರ ಯಾರೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಹಾಗಾಗಿ ನಿಮ್ಗೆ ಇನ್ನೂ ಚಾನ್ಸ್ ಐತಿ. ಲ್ಯಾಂಗ್ವೇಜ್ ಯಾರ್ಯಾರು ಕಲಿತೀರಿ ಪರ್ಫೆಕ್ಟ್ ಮಾಡ್ಕೊರಿ ಲ್ಯಾಂಗ್ವೇಜ್. ಕ್ವಶನ್ ಪೇಪರ್ಸ್ ಎಲ್ಲ ಮಾಡಿರಿ ಓಕೆ, ಬಟ್ ಅದ್ರ ಜೊತೆ ಲ್ಯಾಂಗ್ವೇಜನ್ನು ಸರಿಯಾಗಿ ಕಲೀರಿ, ಜಾಸ್ತಿ ಮಾತಾಡ್ರಿ. ಸೊ ಇಲ್ಲಿ ಬಂದಮೇಲೆ ನೀವೇ ಮಾತಾಡ್ಬೇಕು. ನಿಮ್ಗೆ ಇಲ್ಲಿ ಯಾರು ಕ್ವಶನ್ ಪೇಪರ್ಸ್ ಕೊಡಲ್ಲ, ಏನೂ ಕೊಡಲ್ಲ, ಹಿಂಗೆ ಮಾತಾಡ್ರಿ ಅಂತ ನೀವೇ ಸ್ವಂತ ಮಾತಾಡ್ಬೇಕು. ಸೊ ಹಾಗಾಗಿ ನಿಮಗೊಂದು ಅಡ್ವೈಸ. ಸೊ ಜರ್ಮನಿ ಇರುವಂಥ ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು, ನರ್ಸಸ್ ಯಾರ್ಯಾರು ಅದ್ರ ಕೆಲಸ ಮಾಡತ್ತೀರಿ, ಇನ್ನು ಯಾರು ಬರೋರದಿರಿ ದಯವಿಟ್ಟು ಅವರಿಗೆಲ್ಲ ವೀಡಿಯೋ ಶೇರ್ ಮಾಡಿರಿ. ಸೊ ಈ ಅಡ್ವೈಸ್ ನಿಮಗೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಇನ್ನೂ ನಿಮಗೆ ಏನಾದರೂ ಪ್ರಾಬ್ಲಮ್ಸ್ ಏನಾದರೂ ಡೌಟ್ಸ್ ಇದ್ದರೆ ನಾನು ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ. ಸೊ ಅದ್ರ ಬಗ್ಗೆ ಮತ್ತು ಮುಂದಿನ ವೀಡಿಯೋದಲ್ಲಿ ನಾನು ಆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಎಲ್ಲರಿಗೂ ನಮಸ್ಕಾರ.